ನೋಡ್ರಿ ರಾಯಚೂರದಲ್ಲಿ ರ್ಯಾಲಿ ನಡೀತಿದೆ, ಲೈವ್ ಇದೆ, 8ನೇ ಬ್ಯಾಚ್ ಅದ. ರನ್ನಿಂಗ್ ಅನ್ನು ಬಿಡ್ತಿದ್ದಾರೆ ನೋಡ್ರಿ, ಬಿಟ್ಟಿದ್ದಾರೆ ಎಷ್ಟು ವೇಗವಾಗಿ ಓಡ್ತಿದ್ದಾರೆ ವಿದ್ಯಾರ್ಥಿಗಳು. ಪೈಲೇ ರೌಂಡ್ ನೋಡ್ರಿ, ಫಸ್ಟ್ ರೌಂಡ್ ನೋಡ್ರಿ ಎಷ್ಟು ಹುಡುಗರು ಬಿಟ್ಟಿದ್ದಾರೆ ನೋಡ್ರಿ, ಎಷ್ಟು ವೇಗವಾಗಿ ಓಡ್ತಿದ್ದಾರೆ ನೋಡ್ರಿ. ಪೈಲೇ ರೌಂಡ್ ಏನಪ್ಪ ಅಂದ್ರೆ 4 ರೌಂಡ್ ಫಾಸ್ಟಾಗಿ ಓಡ್ಬೇಕು ರನ್ನಿಂಗ ನೋಡ್ರಿ. ಫಸ್ಟ್ನೇ ರೌಂಡ್ ನೋಡ್ರಿ, ಎಷ್ಟು ಜನ ಮುಂದೆ ಇದ್ದಾರೆ ನೋಡ್ರಿ, ಹಿಂದೆ ಸಾಕಷ್ಟು ಜನ ಇನ್ನೂ ಅದಾರೆ. ಫಸ್ಟ್ ರೌಂಡ್ ನೋಡ್ರಿ, ಸ್ಟೆಪ್ ನೋಡ್ರಿ, ಅವ್ರ ಸ್ಟೆಪ್ಗಳನ್ನು ನೋಡ್ಕೊಳ್ರಿ. ಮತ್ತು ವಿದ್ಯಾರ್ಥಿಗಳ ಲೈನ್ ಹತ್ತಿರ ಓಡೋಕ್ಕೆ ಪ್ರಯತ್ನ ಪಡಬೇಕು. ಲೈನ್ ಹತ್ತಿರ ಓಡೋದ್ರಿಂದ ಟೈಮಿಂಗ್ ಕವರ್ ಆಗ್ತದೆ. ಮತ್ತು ಲೈನ್ ಔಟ್ಸೈಡ್ ಲೈನ್ ಔಟ್ಸೈಡ್ ಓಡೋದ್ರಿಂದ ಟೈಮಿಂಗ್ ಜಾಸ್ತಿ ಆಗ್ತದೆ. ಟೈಮಿಂಗ್ ರನ್ನಿಂಗ ಕವರ್ ಆಗಂಗಿಲ್ಲ ರೀ. ನೋಡಿರಿ, ನಾವು ಫಸ್ಟ್ ರೌಂಡ್ ಮುಗ್ತಾ ಬರ್ತಾಯಿದೆ. ಫಸ್ಟ್ ರೌಂಡ ನೋಡಿರಿ, ಆರ್ಮಿ ಸೋಲ್ಜರ್ ಎಷ್ಟು ಫಿಟ್ನೆಸ್ ಆಗಿ ಎಲ್ಲ ಸ್ಟೇಡಿಯಮನ್ನು ಅಚ್ಚುಕಟ್ಟಾಗಿ ಎಲ್ಲ ರ್ಯಾಲಿಯನ್ನು ನಡೆಸಿಕೊಡ್ತಾ ಇದ್ದಾರೆ. ಇಲ್ಲಿವರೆಗೆ ಮಳೆ ಬರಲಿ ಮತ್ತು ರ್ಯಾಲಿಯನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಿಲ್ಲ. ಮಳೆ ಬಂದ್ರೂ ಎಲ್ಲ ಜಿಲ್ಲಾ ಆಡಳಿತ ಆಯಿತು ಮತ್ತು ಆರ್ಮಿ ಸೋಲ್ಜರ್ ಆಯಿತು, ಎಲ್ಲ ರ್ಯಾಲಿಯನ್ನು ಎಷ್ಟು ಸುಸೂತ್ರವಾಗಿ ರ್ಯಾಲಿಯನ್ನು ನಡೆಸಿಕೊಡ್ತಿದ್ದಾರೆ. ಬೆಳಗಾಂ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಇಷ್ಟು ಫಿಸಿಕಲ್ಗೆ ಕಡಿಮೆ ಟೈಮ್ ಸಿಕ್ತ್ರಿ. ರನ್ನಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲಿಲ್ಲ. ಕಡಿಮೆ ಒಂದು 15 ದಿವಸದಲ್ಲಿ ಅಷ್ಟೇ ರ್ಯಾಲಿ ಫಿಕ್ಸ್ ಆಯಿತು. 15 ದಿವಸ ಪ್ರಾಕ್ಟೀಸ್ ಮಾಡಿದರು, ಆದರೂ ಕೂಡ ಪೈಪೋಟಿಯನ್ನು ಮಾಡ್ತಿದ್ದಾರೆ. ಅವರ ಛಲವನ್ನು ನಾವು ಮೆಚ್ಚಬೇಕು ರೀ. ಸೇನೆ ಸೇರ್ಬೇಕನ್ನುವಂಥ ಹುಮ್ಮಸ್ಸು ಐತಿಲ್ಲ, ಅದನ್ನು ಮೆಚ್ಚಬೇಕು. ಸ್ಟೆಪ್ ನೋಡ್ರಿ, ಈ ನಾಳೆ ಯಾರು ರ್ಯಾಲಿ ಐತಿ ಅವರೆಲ್ಲ ಇದನ್ನು ನೋಡ್ಬೇಕ್ರಿ. ನಾಳೆ ರ್ಯಾಲಿ ಐತಿ, ಯಾವ ರೀತಿ ಓಡಬೇಕು, ಯಾವ ರೀತಿ 4 ರೌಂಡ್ ಯಾವ ರೀತಿ ಕಂಪ್ಲೀಟ್ ಮಾಡ್ತಾರೆ ನೋಡ್ರಿ. ಫಸ್ಟ್ ರೌಂಡ್ ಎಕ್ಸಲೆಂಟ್ ಹೆಂಗೆ ಹೊಡಿತಾರೆ ನೋಡ್ರಿ, ಅದನ್ನು ಪ್ರತಿಯೊಂದು ವಿಡಿಯೋ ನೋಡ್ರಿ. ಫಸ್ಟ್ ಎಕ್ಸಲೆಂಟ್ ಯಾವ ರೀತಿ ಹೊಡಿಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಟೈಮಿಂಗ್ ಹೆಂಗೆ ನೋಡ್ರಿ, ಟೈಮಿಂಗ್ ಕರೆಕ್ಟಾಗಿ ಟೈಮ್ ಇಟ್ಟಿರ್ತಾರೆ ನೋಡ್ರಿ. ಸೊ ನೀವು ನೋಡ್ಬೋದು ಯಾವ ರೀತಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಿದ್ದಾರೆ ಅಂತ. ಭಾರತೀಯ ಸೇನೆಯನ್ನು ಸೇರೋದು ಅಷ್ಟು ಸುಲಭ ಅಲ್ಲ. ದಿನಾಲೂ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗಳು ಮಾತ್ರ ಭಾರತೀಯ ಸೇನೆಯನ್ನು ಸೇರ್ಬೋದು. ಸೊ ನೋಡ್ಬೋದು ನೀವು ಮೊದಲು ಬಂದಂಥ ಅಭ್ಯರ್ಥಿ ಎಷ್ಟು ಗ್ಯಾಪಲ್ಲಿ ಓಡ್ತಿದ್ದಾನೆ ಅಂತ ನೀವು ಗಮನಿಸ್ತಿದ್ದೀರಾ. ಈ ರೀತಿ ಓಡಬೇಕು ಅಥವಾ ಎಕ್ಸಲೆಂಟ್ ಬರಬೇಕು ಅಂದರೆ ಪ್ರಾಕ್ಟೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬೆಂಗಳೂರು ಏರೋ ಮತ್ತು ಮಂಗಳೂರು ಏರೋದ ಅಭ್ಯರ್ಥಿಗಳಿಗೆ ರ್ಯಾಲಿ ನಡೆಯುತ್ತೆ. ಅದಕ್ಕೆ ನೀವು ಸರಿಯಾಗಿ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಹೀಗಾಗಿ ನಾವು ನಮ್ಮ ಸಂಸ್ಥೆಯಿಂದ ಬೆಂಗಳೂರು ಏರೋ ಮತ್ತು ಮಂಗಳೂರು ಏರೋದ ಅಭ್ಯರ್ಥಿಗಳಿಗೆ ಉಚಿತ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಈ ಒಂದು ತರಬೇತಿಯಲ್ಲಿ ನೀವು ನಿಮ್ಮ ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಇವೆಂಟ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ನೀವು ಕೇವಲ ಊಟ, ವಸತಿ ಮತ್ತು ಯೂನಿಫಾರ್ಮ್ ಫೀಸನ್ನು ತುಂಬಿದರೆ ಸಾಕು. ಯಾವುದೇ ರೀತಿಯ ಕೋಚಿಂಗ್ ಫೀಸನ್ನು ತುಂಬೋದಿರಲ್ಲ. ಕೇವಲ 100 ಪುರುಷ ಮತ್ತು 50 ಮಹಿಳಾ ಅಭ್ಯರ್ಥಿಗಳಿಗೆ ಈ ಒಂದು ಅವಕಾಶ ಇದೆ. ಈಗಾಗಲೇ ಸಾಕಷ್ಟು ಸೀಟ್ಗಳು ಫುಲ್ ಆಗಿವೆ. ಇನ್ನು ಕೆಲವು ಸೀಟ್ಗಳು ಬಾಕಿ ಇವೆ. ಆಸಕ್ತ ಇರುವ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ನಿಮ್ಮ ಭಾರತೀಯ ಸೇನೆ ಸೇರಬೇಕು ಅಂತಕ್ಕಂಥ ಕನಸನ್ನು ನನಸು ಮಾಡಿಕೊಳ್ಳಿ.
ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.